ಸೂಪರ್ ಸ್ಟಾರ್ ಮುಂದೆ ವಿಲನ್ ಆಗಿ ಅಬ್ಬರಿಸ್ತಾರ ಫಹದ್ ಫಾಸಿಲ್. ಫಹದ್ ವಿಲನ್ ಆದ್ರೆ ಶಿವಣ್ಣ ಸಿನಿಮಾದಿಂದ ಹೊರಗೆ ಬರ್ತಾರ. ಜೈಲರ್ 2 ಚಿತ್ರೀಕರಣ ಆರಂಭ ಆಗಿದ್ಯಾ? ಮತ್ತೆ ಮೋಡಿ ಮಾಡುತ್ತಾ ನೆಲ್ಸನ್ ಮತ್ತು ರಜನಿ ಜೋಡಿ. ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಬಹು ನಿರೀಕ್ಷಿತ ಜೈಲರ್ ಪಾರ್ಟ್ 2 ಚಿತ್ರದ ಶೂಟಿಂಗ್ ಇತ್ತೀಚೆಗಷ್ಟೇ ಆರಂಭಗೊಂಡಿದೆ. 2023ರಲ್ಲಿ ಕಾಲಿವುಡ್ ಬಾಕ್ಸ್ ಆಫೀಸ್ ನಲ್ಲಿ ಜೈಲರ್ ದೊಡ್ಡ ಹಿಟ್ ಕಂಡಿತ್ತು. ಕಾಕಿ ತೊಟ್ಟು ರಜನಿ ಮಿಂಚಿದ್ರು. ಜೈಲರ್ 2 ಮೂಲಕ ನೆಲ್ಸನ್ ದಿಲೀಪ್ ಕುಮಾರ್ ಮತ್ತೊಮ್ಮೆ ರಜನಿಕಾಂತ್ ಜೊತೆ ಮೋಡಿ ಮಾಡಲು ಸಿದ್ಧರಾಗಿದ್ದಾರೆ. ಇತ್ತೀಚೆಗಷ್ಟೇ ಕೇರಳದಲ್ಲಿ ಜೈಲರ್ 2 ಚಿತ್ರೀಕರಣ ಆರಂಭವಾಗಿದೆ. ರಜನಿಕಾಂತ್ ಕೇರಳಕ್ಕೆ ಬಂದ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಚಿತ್ರೀಕರಣ ಹಂತದಲ್ಲಿರುವಾಗಲೇ ಜೈಲರ್ ಪಾರ್ಟ್ 2ಗೆ ಮಾಲಿವುಡ್ನ ಜನಪ್ರಿಯ ನಟನೊಬ್ಬ ಬರಲಿದ್ದಾರೆ ಅನ್ನೋ ಸುದ್ದಿ ಕೂಡ ಹಲ್ಚಲ್ ಸೃಷ್ಟಿಸಿದೆ. ಹೌದು, ರಜನಿಕಾಂತ್ ಅವರ ಜೈಲರ್ ಪಾರ್ಟ್ 2 ಚಿತ್ರದಲ್ಲಿ ಫಹದ್ ಫಾಸಿಲ್ ನಟಿಸುವ ಸಾಧ್ಯತೆಯ ಬಗ್ಗೆ ಚರ್ಚೆಯಾಗಿವೆ. ವರದಿಗಳ ಪ್ರಕಾರ ಚಿತ್ರತಂಡವು ಫಹದ್ ಫಾಸಿಲ್ ಅವರನ್ನ ಒಂದು ಪ್ರಮುಖ ಪಾತ್ರಕ್ಕಾಗಿ ಚಿತ್ರತಂಡ ಸಂಪರ್ಕಿಸಿದೆ. ಕತೆ ಹಾಗೂ ಪಾತ್ರದ ಬಗ್ಗೆ ಒಂದು ಸುತ್ತಿನ ಮಾತುಕತೆ ಸಹ ನಡೆದಿದೆ ಎನ್ನಲಾಗಿದೆ. ಇನ್ನು ಫಹದ್ ಫಾಸಿಲ್ ಪೊಲೀಸ್ ಅಧಿಕಾರಿಯಾಗಿ ಅಥವಾ ವಿಲನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಬಹುದು ಎಂಬ ನಿರೀಕ್ಷೆ ಕೂಡ ಇದೆ. ಪುಷ್ಪ 2 ಚಿತ್ರದಲ್ಲಿ ಫಹದ್ ಅವರ ಗಮನಾರ್ಹ ಪಾತ್ರ ಮತ್ತು ವೆಟ್ಟೆಯನ್ ಚಿತ್ರದಲ್ಲಿ ರಜನಿಕಾಂತ್ ಜೊತೆಗಿನ ಅವರ ಒಡನಾಟದಿಂದಾಗಿ ಚಿತ್ರ ರಸಿಕರಲ್ಲಿ ಭಾರಿ ಕುತೂಹಲವನ್ನ ಹುಟ್ಟು ಹಾಕಿದೆ. ಇದಲ್ಲದೆ ಕೇರಳದಲ್ಲಿ ಚಿತ್ರೀಕರಣ ಆರಂಭವಾಗಿದ್ದು ಈ ಸುದ್ದಿಗೆ ಇನ್ನಷ್ಟು ಪುಷ್ಟಿ ಸಿಕ್ಕಂಗಾಗಿದೆ. ಜೈಲರ್ ಪಾರ್ಟ್ 2 ಚಿತ್ರವು 2023ರಲ್ಲಿ ಭಾರಿ ಯಶಸ್ಸು ಕಂಡ ಜೈಲರ್ ಚಿತ್ರದ ಮುಂದುವರಿದ ಭಾಗವಾಗಿದ್ದು ಇದು ಹಲವು ವಿಶೇಷತೆಗಳನ್ನ ಹೊಂದಿದೆ ಅಂತಲೇ ಹೇಳಬಹುದು. ಸೂಪರ್ ಸ್ಟಾರ್ ರಜನಿಕಾಂತ್ ಟೈಗರ್ ಮುತ್ತುವೇಲ್ ಪಾಂಡ್ಯನ್ ಆಗಿ ಮರಳಿ ಬರ್ತಾ ಇದ್ದಾರೆ. ಅವರ ವಿಶಿಷ್ಟ ಶೈಲಿ, ಚಶ್ಮಾ ಮತ್ತು ಆಕ್ಷನ್ ದೃಶ್ಯಗಳು ಚಿತ್ರದ ಪ್ರಮುಖ ಆಕರ್ಷಣೆಯಾಗಿವೆ. ನೆಲ್ಸನ್ ರವರ ವಿಶಿಷ್ಟ ಕಾಮಿಡಿ ಮತ್ತು ಆಕ್ಷನ್ ನ ಸಮ್ಮಿಲನವು ಮೊದಲ ಚಿತ್ರದ ಯಶಸ್ಸಿಗೆ ಕಾರಣವಾಗಿತ್ತು. ಜೈಲರ್ ಪಾರ್ಟ್ 2 ನಲ್ಲಿ ಅವರು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಕಥೆಯನ್ನ ಮತ್ತು ಆಕ್ಷನ್ ದೃಶ್ಯಗಳನ್ನ ರೂಪಿಸಿದ್ದಾರೆ. ರಮ್ಯಾ ಕೃಷ್ಣ, ಯೋಗಿ ಬಾಬು ಮತ್ತು ಮಿನ್ರಾ ಮೆನನ್ ತಮ್ಮ ಪಾತ್ರಗಳನ್ನ ಹಾಗೆ ಮುಂದುವರಿಸಿದ್ದಾರೆ. ಎಚ್.ಜೆ. ಸೂರ್ಯ ಚಿತ್ರಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದು ಶಕ್ತಿಶಾಲಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದು ಕನ್ನಡ ಚಿತ್ರ ರಸಿಕರಿಗೆ ವಿಶೇಷ ಆಕರ್ಷಣೆಯಾಗಿದೆ. ಅನಿರುದ್ಧ್ ಅವರ ಸಂಗೀತವು ಕೂಡ ಜೈಲರ್ ಚಿತ್ರದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಜೈಲರ್ 2ಗಾಗಿ ಅವರು ಹುಕುಂ ರಿಲೋಡೆಡ್ ಟ್ರ್ಯಾಕ್ ಸೇರಿದಂತೆ ಶಕ್ತಿಯುತ ಸಂಗೀತವನ್ನ ರಚಿಸಿದ್ದಾರೆ. ಇವು ಈಗಾಗಲೇ ಚಿತ್ರದ ಪ್ರಚಾರದಲ್ಲಿ ಗಮನ ಸೆಳೆದಿದೆ. ಸನ್ ಪಿಕ್ಚರ್ಸ್ ಈ ಚಿತ್ರಕ್ಕೆ ಬಂಡವಾಳವನ್ನ ಹೂಡಿದ್ದು ಅವರೇ ಈ ಚಿತ್ರವನ್ನ ನಿರ್ಮಾಣ ಮಾಡುತ್ತಿದ್ದಾರೆ. ವಿಜಯ್ ಕಾರ್ತಿಕ್ ಕಣ್ಣನ್ರ ಛಾಯಾಗ್ರಹಣ ಮತ್ತು ಆರ್ ನಿರ್ಮಲ್ರ ಸಂಕಲನವು ಚಿತ್ರಕ್ಕೆ ತಾಂತ್ರಿಕ ಶ್ರೇಷ್ಠತೆಯನ್ನು ಒದಗಿಸಲಿದೆ. ಚಿತ್ರದ ಚಿತ್ರೀಕರಣವು ಚೆನ್ನೈನಲ್ಲಿ ಆರಂಭವಾಗಿದ್ದು ಕೇರಳದ ಅಟ್ಟಪ್ಪಾಡಿಯಲ್ಲಿ 2ನೇ ವೇಳಾಪಟ್ಟಿಯ ಚಿತ್ರೀಕರಣ ನಡೆದಿದೆ. ಚೆನ್ನೈನ ಇವಿಪಿ ಫಿಲ್ಮ್ ಸಿಟಿಯಲ್ಲಿ ದೊಡ್ಡ ಗ್ರಾಮದ ಸೆಟ್ನಲ್ಲಿ ಚಿತ್ರೀಕರಣ ನಡೆದಿದೆ. ಮುತ್ತುವೇಲ್ ಪಾಂಡ್ಯನ್ನ ನ್ಯಾಯ, ಸೇಡು ಮತ್ತು ತ್ಯಾಗದ ಕಥೆಯನ್ನ ಮತ್ತಷ್ಟು ಭಾವನಾತ್ಮಕವಾಗಿ ಕಟ್ಟಿಕೊಡೋ ನಿರೀಕ್ಷೆ ಇದೆ. ಚಿತ್ರವು ಆಳವಾದ ಭಾವನಾತ್ಮಕ ದೃಶ್ಯ, ಹೈ ಆಕ್ಷನ್ ಮತ್ತು ನೆಲ್ಸನ್ರ ವಿಶಿಷ್ಟ ಹಾಸ್ಯದ ಸಮತೋಲನ ಈ ಚಿತ್ರದಲ್ಲಿ ಇರಲಿದೆ. ಜನವರಿ 14, 2025ರಂದು ಸಂಕ್ರಾಂತಿಯಂದು ಬಿಡುಗಡೆಯಾದ ಟೀಸರ್ ನಲ್ಲಿ ಈಗಾಗಲೇ ಚಿತ್ರದ ಸಾಮರ್ಥ್ಯವನ್ನ ತೋರಿಸಿದೆ ಅಂತಲೇ ಹೇಳಬಹುದು. ಇದರಲ್ಲಿ ರಜನಿಕಾಂತ್ ರವರ ರಕ್ತಸಿಕ್ತ ಶರ್ಟ್ ನೊಂದಿಗಿನ ಭಾವಗರ್ಭಿತ ಎಂಟ್ರಿ, ನೆಲ್ಸನ್ ಮತ್ತು ಅನಿರುದ್ಧರ ಚಿತ್ರದ ಬಗ್ಗೆ ತಮಾಷೆಯ ಸಂಭಾಷಣೆ ಒಳಗೊಂಡಿದೆ. ಟೀಸರ್ ಚೆನ್ನೈ, ಬೆಂಗಳೂರು, ಪಾಲಕ್ಕಾಡ್ ಮತ್ತು ಮುಂಬೈನ ಆಯ್ದ ಚಿತ್ರಮಂದಿರಗಳಲ್ಲಿ ವಿಶೇಷ ಪ್ರದರ್ಶನ ಸಹ ಕಂಡಿತ್ತು. ಇನ್ನು ಜೈಲರ್ ಪಾರ್ಟ್ 2 ಚಿತ್ರ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಹೊರಹೊಮ್ಮಲಿದೆ. ಚಿತ್ರವನ್ನ ತಮಿಳು, ಹಿಂದಿ, ಕನ್ನಡ, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಮಾಡಲಾಗುವುದು. ಮೊದಲ ಚಿತ್ರದಂತೆ ಈ ಚಿತ್ರದಲ್ಲಿಯೂ ಮೋಹನ್ ಲಾಲ್, ಫಹದ್ ಫಾಸಿಲ್, ಜಾಕಿ ಷರೀಫ್, ಶಿವರಾಜ್ ಕುಮಾರ್ ನಂತಹ ತಾರೆಯರ ವಿಶೇಷ ಪಾತ್ರಗಳಿಂದಾಗಿ ಪ್ರಾದೇಶಿಕ ಭಾಷೆಯ ಪ್ರೇಕ್ಷಕರಿಗೆ ಮತ್ತಷ್ಟು ಆಪ್ತವಾಗಬಹುದು. ಈ ವರ್ಷದ ಅಕ್ಟೋಬರ್ 31ರಂದು ಜೈಲರ್ ಪಾರ್ಟ್ 2 ಚಿತ್ರ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಮೊದಲ ಚಿತ್ರವು 600 ಕೋಟಿಗಿಂತಲೂ ಹೆಚ್ಚು ಗಳಿಕೆಯನ್ನ ಮಾಡಿದ್ರಿಂದ ಜೈಲರ್ ಪಾರ್ಟ್ 2 ತಮಿಳು ಚಿತ್ರರಂಗದ ಮೊದಲ 1,000 ಕೋಟಿ ಗಳಿಕೆಯ ಚಿತ್ರವಾಗಬಹುದು ಎಂದು ಅಭಿಮಾನಿಗಳು ಮತ್ತು ಸಿನಿ ವಿಶ್ಲೇಷಕರು ಭಾವಿಸಿದ್ದಾರೆ.
ಒಟ್ಟಾರೆ ಜೈಲರ್ ಪಾರ್ಟ್ 2 ರಜನಿಕಾಂತ್ ರವರ ಸ್ಟಾರ್ಡಮ್, ನೆಲ್ಸನ್ ರವರ ಸೃಜನಶೀಲತೆ, ಅನಿರುದ್ಧ್ ರವರ ಸಂಗೀತ ಮತ್ತು ತಾರಾ ಬಳಗದ ಸಮ್ಮಿಲನದೊಂದಿಗೆ ಮೋಡಿ ಮಾಡೋ ಸಾಧ್ಯತೆ ಇದೆ. ಫಹದ್ ಫಾಸಿಲ್ ಅವರ ಭಾಗವಹಿಸುವಿಕೆಯ ಬಗ್ಗೆ ಸದ್ಯ ಅಂತಿಮ ಘೋಷಣೆಗಾಗಿ ಇನ್ನು ಕಾಯಬೇಕಾಗಿದೆ. ಇದರ ಭಾವನಾತ್ಮಕ ಕತೆ, ಆಕ್ಷನ್ ಮತ್ತು ತಾಂತ್ರಿಕ ಶ್ರೇಷ್ಠತೆ ಚಿತ್ರ ರಸಿಕರಲ್ಲಿ ಈ ವರ್ಷದ ಉತ್ತಮ ಚಿತ್ರಗಳಲ್ಲಿ ಇದು ಒಂದಾಗುವ ನಿರೀಕ್ಷೆ ಹೆಚ್ಚಿದೆ.